ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಶಿವಮೊಗ್ಗ ನಗರದ 11ನೇ ವಾರ್ಡ್ನಲ್ಲಿ ಪೊಲೀಸ್ ಇಲಾಖೆ ಸಹಯೋಗದಲ್ಲಿ ಮನೆ ಮನೆಗೆ ಪೊಲೀಸ್ ಎಂಬ ಉತ್ತಮ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಪೊಲೀಸ್ ಇಲಾಖೆ ಅಧಿಕಾರಿಗಳು, ಪೌರಾಯುಕ್ತ ಹಾಗೂ ವಾರ್ಡ್ ಸದಸ್ಯರು ಭಾಗವಹಿಸಿದರು. ಇತ್ತೀಚಿನ ದಿನದಲ್ಲಿ ಸಾರ್ವಜನಿಕರ ಭದ್ರತೆ ವಿಚಾರದಲ್ಲಿ ಎಸ್ಪಿ ಕುಶಾಲ್ ಚೌಕ್ಸೆ, ಡಿವೈಎಸ್ಪಿ ಮುರಳೀಧರ್ ಮತ್ತು ಶಿಡ್ಲಘಟ್ಟ ವೃತ್ತ ನಿರೀಕ್ಷಕ ಶ್ರೀನಿವಾಸ ನೇತೃತ್ವದಲ್ಲಿ ಅನೇಕ ಜಾಗೃತಿಯ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಅದರ ಅಡಿಯಲ್ಲಿ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ನಗರ ಪೊಲೀಸ್ ಠಾಣೆ ಪಿಎಸ್ಐ ವೇಣುಗೋಪಾಲ್, ಮಹಿಳೆಯರು ರಂಗೋಲಿ ಹಾಕಬೇಕಾದ್ರೆ ಅಥವಾ ಮಾರುಕಟ್ಟೆಗೆ ತೆರಳುವ ಸಂದರ್ಭದಲ್ಲಿ ಒಡವೆ ಕಳ್ಳತನ ಪ್ರಕರಣಗಳು ಹೆಚ್ಚಾಗಿರುವುದರಿಂದ ಎಚ್ಚರಿಕೆ ವಹಿಸಬೇಕು ಹಾಗೂ ಹೆಣ್ಣು ಮಕ್ಕಳನ್ನ ಚುಡಾಯಿಸುವುದು, ಅಪ್ರಾಪ್ತ ವಯಸ್ಸಲ್ಲಿ ಮದುವೆ ಮಾಡುವುದು, ಡ್ರಗ್ಸ್ ಬಳಕೆ ಇತ್ಯಾದಿ ಅಪರಾಧಗಳು ನಡೆದರೆ ಅಥವಾ ಕಂಡು ಬಂದರೆ ತಕ್ಷಣ 112ಕ್ಕೆ ಕರೆ ಮಾಡಿ ಅಥವಾ ನೇರವಾಗಿ ನಮಗೆ ಕರೆ ಮಾಡಲು ಸೂಚನೆ ಕೊಟ್ಟಿದ್ದಾರೆ. ಮಕ್ಕಳು ಮೊಬೈಲ್ ಫೋನ್ಗಳನ್ನು ಅತಿಯಾಗಿ ಬಳಸ್ತಾ ಇರೋದ್ರ ಬಗ್ಗೆ ಪೋಷಕರು ಜಾಗರೂಕರಾಗಬೇಕು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಬೆಟ್ಟಿಂಗ್ ಹಾಗೂ ಮಾದಕ ವಸ್ತುಗಳ ಪ್ರಭಾವದಿಂದಾಗಿ ಮಕ್ಕಳು ದಾರಿ ತಪ್ಪುತ್ತಾ ಇರೋದ್ರಿಂದ ಅವರಿಗೆ ಉತ್ತಮ ವಿದ್ಯಾಭ್ಯಾಸ ಹಾಗೂ ನೈತಿಕ ಮಾರ್ಗದರ್ಶನ ನೀಡಬೇಕು ಅಂತ ತಿಳಿಸಿದ್ದಾರೆ. ಈ ದಿನ ಶಿಡ್ಲಘಟ್ಟ ನಗರದಲ್ಲಿ ಇದೇ ಪ್ರಪ್ರಥಮವಾಗಿ ಒಂದು ಕಾರ್ಯಕ್ರಮ ಅಂತೇಳಿ ಈ ನಗರದಲ್ಲಿ ಮೊದಲಿಗೆ ಆಚರಣೆ ಮಾಡ್ತಾ ಇರೋದು. ನಾವೇನೋ ಮನೆಮನೆಗೂ ಹೋಗಿ ಇದನ್ನು ಪ್ರಚಾರ ಮತ್ತು ಅವೇರ್ನೆಸ್ ಮಾಡ್ತಾ ಇದ್ರಿ. ಆದರೆ ಈ ದಿನ ಈ ನಮ್ಮ ನಗರಸಭೆ ಸದಸ್ಯರಾದ ಅನಿಲ್ ಸಾಹೇಬರು ಈ ವಾರ್ಡ್ನಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಅವರಿಗೆ ನಮ್ಮ ಪೊಲೀಸ್ ಇಲಾಖೆಯಿಂದ ಮತ್ತು ನನ್ನ ಕಡೆಯಿಂದ ವೈಯಕ್ತಿಕವಾಗಿ ತುಂಬಾ ಧನ್ಯವಾದಗಳು. ಒಳ್ಳೆಯ ಹೆಸರು ಮಾಡಿದ್ದಾರೆ. ಮತ್ತು ಈ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮ ಅನ್ನೋದು ಇತ್ತೀಚೆಗೆ ನಮ್ಮ ಹಿರಿಯ ಮೇಲಧಿಕಾರಿಗಳು ಈ ಒಂದು ಪ್ರೋಗ್ರಾಮ್ ಅನ್ನೋದು ಮಾಡಿದ್ದಾರೆ. ನಿಮ್ಮ ಮನೆಗಳಲ್ಲಿ ಯಾವುದೇ ಸಮಸ್ಯೆ ಇರ್ಬೋದು, ಯಾವೊಂದು ಸಮಸ್ಯೆಗಳಿದ್ರು ನಮಗೆ ಇದು ಏನೋ ಸಂಬಂಧಪಟ್ಟ ಬೀಟ್ ಕಾನ್ಸ್ಟೇಬಲ್ ಆಗ್ಬೋದು, ನಮಗೆ ವಿಷಯ ತಿಳಿಸಿದ್ರೆ ಸಾಕು, ಅದನ್ನ ಎಲ್ಲ ಸಾಧಕ ಬಾಧಕಗಳ ಒಂದು ಅವಲೋಕನ ಮಾಡಿ ನಿಮಗೆ ನಾವು ನೀವು ಬೇರೆಯವರು ಬರೋದು ಒಂದು ತುಂಬಾ ಲೇಟ್ ಆಗ್ಬೋದು. ಪೊಲೀಸ್ ಇಲಾಖೆಯವರು ನೀವು ಏನ್ ಮಾಡ್ಬೇಕಂದ್ರೆ ಈ ನಗರದಲ್ಲಿ ಇತ್ತೀಚೆಗೆ ಬೇರೆ ಕಡೆ ಎಲ್ಲ ಕಳ್ತಾಡುಗಳು ಅದು ಇದು ಆಗ್ತಾ ಇದ್ದಾವೆ. ಆದ್ರೆ ನಮ್ಮ ಶಿಡ್ಲಘಟ್ಟ ನಗರದಲ್ಲಿ ಆ ಥರ ಏನು ಆಗ್ತಾ ಇಲ್ಲ. ನೀವು ಎಲ್ಲಾದ್ರೂ ಮನೆ ಬಿಟ್ಟು ನೀವು ಎಲ್ಲಾರ ಪ್ರಯಾಣ ಹೋಗ್ಬೇಕಾದ್ರೂ ಸಹ ನಮ್ಮ ಸದರಿ ಬೀಟ್ ಕಾನ್ಸ್ಟೇಬಲ್ ಅಂದ್ರೆ ಈ ವಾರ್ಡಿನ ಬೀಟ್ ಕಾನ್ಸ್ಟೇಬಲ್ಗೆ ವಿಷಯ ತಿಳಿಸಿದ್ರೆ ಸಾಕು, ಈ ತರ ನಾವು ಹೋಗ್ತಾ ಇದ್ದೀವಿ, ಈ ತರ ನಮ್ಮ ಮನೆ ಕಡೆ ಸ್ವಲ್ಪ ಜೋಪಾನ ಅಂತ ಸಹ ಹೇಳಿದ್ರೆ ಸಾಕು, ನಿಮ್ಗಿಂತ ಹೆಚ್ಚಿಗೆ ಮುತುವರ್ಜಿಯಾಗಿ ನಾವು ನೋಡ್ಕೊಳ್ತೀವಿ. ಅದೇ ರೀತಿ ಇತ್ತೀಚೆಗೆ ಈ ಏನು ನಮ್ಮ ಇದೇ ಸಂಬಂಧ ಬಿಟಿ ವಿಚಾರಕ್ಕೆ ಬಂದಾಗ ಈ ಆನ್ಲೈನ್ ಫ್ರಾಡ್ಗಳು ಜಾಸ್ತಿ ಆಗ್ತಾ ಇದೆ. ಆನ್ಲೈನ್ ಅಂತ ಹೇಳಿದ್ರೆ ಯಾವುದೋ ಒಂದು ಫೇಕ್ ನಂಬರ್ ಕಳಿಸ್ತಾ ಇದ್ದಾರೆ. ಅದರಲ್ಲಿ ಏನಾಗುತ್ತೆ ಅಂತಂದ್ರೆ ನಿಮಗೆ ಮಾಹಿತಿ ಇರೋದಿಲ್ಲ, ಏನೋ ಒಂದು ರೀತಿಯಲ್ಲಿ ಅವರು ಕೇಳ್ತಾ ಇದ್ದಾರೆ. ಅದರಿಂದ ಇತ್ತೀಚೆಗೆ ಆನ್ಲೈನ್ ಜಾಸ್ತಿ ಆಗ್ತವೆ. ದಯವಿಟ್ಟು ಯಾವ್ದಾದ್ರು ನಿಮಗೆ ಸಂಬಂಧಪಟ್ಟಿಲ್ಲ ಅಂತಂದ್ರೆ ಇದು ಫೋನ್ ಬಂದ್ರೆ ದಯವಿಟ್ಟು ಅದನ್ನ ರಿಸೀವ್ ಮಾಡಕ್ಕೆ ಹೋಗ್ಬೇಡಿ. ಮತ್ತೆ ಅದನ್ನ ರಿಸೀವ್ ಮಾಡಿದ್ರೆ ಮತ್ತೆ ಅದನ್ನು ತುಂಬಾ ನಿಮ್ಗೆ ಮಾಹಿತಿ ಕೇಳ್ತಾ ಇದ್ದಾರೆ. ನಿಮ್ಗೆ ಗೊತ್ತಿದ್ದಂಗೆ ಮಾಹಿತಿ ಕೇಳಿದ್ರೆ ನಿಮ್ಮ ಅಕೌಂಟ್ ಅಲ್ಲಿ ದುಡ್ಡು ಹೊಡಿತಾ ಇದ್ದಾರೆ. ದಯವಿಟ್ಟು ಅದ್ರ ಬಗ್ಗೆ ನೀವು ಗಮನ ಕೊಡಿ. ಮತ್ತೆ ಇಲ್ವಾ ಮತ್ತೆ ಅವ್ರ ಫೋನ್ಗಳು ಎಲ್ಲ ಕೊಟ್ಟಿರ್ತೀವಿ. ಆ ಫೋನ್ಗಳಲ್ಲಿ ಬೇರೆ ಬೇರೆ ರೀತಿ ಏನೇನೋ ಆಗ್ತಾ ಇದ್ದಾವೆ. ದಯವಿಟ್ಟು ಆ ಫೋನ್ ಸಹ ನೀವು ಚೆಕ್ ಮಾಡೋದು ತುಂಬಾ ಒಳ್ಳೇದು. ಮತ್ತೆ ಹೆಣ್ಮಕ್ಳು ಒಂದು ಹಂತಕ್ಕೆ ಹೋಗಿ ಮುಗಿದ ಮೇಲೆ ನೀವು ಕಿತ್ತಾಡಿದ್ರು ಏನು ಪ್ರಯೋಜನ ಇಲ್ಲ, ಮತ್ತೆ ಅವ್ರು ಬೇಡ್ಕೊಂಡ್ರು ಪ್ರಯೋಜನ ಇಲ್ಲ. ಒಂದು ಹಂತಕ್ಕೆ ಮುಗಿದ ಮೇಲೆ ದಯವಿಟ್ಟು ಇದ್ರ ಬಗ್ಗೆ ಪೋಷಕರಾದವರು ದಯವಿಟ್ಟು ಇದ್ರ ಬಗ್ಗೆ ನೀವು ಗಮನ ಕೊಡಿ. ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿ, ಒಳ್ಳೆ ಬುದ್ಧಿವಂತರಾಗ್ತಾ ಇದ್ದಾರೆ. ಮತ್ತೆ ಇತ್ತೀಚೆಗೆ ಕೆಲವು ಬೆಳವಣಿಗೆಗಳೆಲ್ಲ ಸ್ವಲ್ಪ ಈ ಕೆಲವು ಮಕ್ಕಳು ಹಾಳಾಗ್ತಾ ಇದ್ದಾರೆ. ಒಬ್ಬನ ಕೆಟ್ಟ ಏರಿಯಾದಲ್ಲಿ ಅವರು ಎಲ್ಲರನ್ನೂ ಕೆಲಸಂತ ಪರಿಸ್ಥಿತಿಗಳು ಬರ್ತಾ ಇದ್ದಾವೆ. ಮತ್ತೆ ಪ್ರತಿಯೊಂದು ಮನೆಯಲ್ಲೂ ಒಂದು ಏನು ದ್ವಿಚಕ್ರವಾಹನ ಆಗ್ಬೋದು, 4 ವೀಲರ್ ಆಗ್ಬೋದು, ಎಲ್ಲರ ಮನೆಯಲ್ಲೂ ಇದ್ದಾವೆ ಇತ್ತೀಚೆಗೆ. ಕೆಲವು ಈ ಕಡೆ ಈ ಭಾಗದಲ್ಲಿ ಕಡಿಮೆ, ಅಂದ್ರೆ 18 ವರ್ಷದ ಕೆಳಗಡೆ ಇರುವಂತ ಹೆಣ್ಮಕ್ಳಿಗೆ ಮದುವೆಗೆ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಮಾಹಿತಿ ಇದ್ರೆ ಸಂಬಂಧಪಟ್ಟ ಪೊಲೀಸ್ ನಮ್ಮ ಬೀಟ್ ಕಾನ್ಸ್ಟೇಬಲ್ ವಿಷಯ ತಿಳಿಸಿದ್ರು ಸಹ ನಾವು ಅದನ್ನ ಬಂದು ಅದ್ರ ಕಾನೂನು ರೀತಿ ಏನ್ ಮಾಡ್ಬೇಕಾದ್ರೆ ನಾವು ಮಾಡ್ತೀವಿ. ನಿಮ್ಮ ಹೆಸರುಗಳು ಸಹ ಗೌಪ್ಯ ಆಗಿರ್ತೇವೆ. ಮತ್ತೆ ನೀವು ಏನೇ ಮಾಹಿತಿ ಇದ್ರು ಸಹ 112ಗೆ 112ಗೆ ನೀವು ಮಾಹಿತಿ ಕೊಟ್ಟರು ಸಾಕು. ನಿಮ್ಮ ಮನೆಯಲ್ಲಿ ಏನಾದ್ರೂ ಒಂದು ಸಮಸ್ಯೆ ಇದ್ರು ಸಹ ನೀವು ಸ್ವಲ್ಪ ಯಾರಾದ್ರೂ ಬೇರೆ ರೀತಿ ಬೇರೆ ತರ ಮಾತಾಡಾಗ್ಬೋದು, ಬೇರೆ ರೀತಿ ನೋಡೋದಾಗ್ಬೋದು, ಬೇರೆ ರೀತಿ ಅದು ನಿಮ್ಗೆ ಗೊತ್ತಾಗುತ್ತೆ. ದಯವಿಟ್ಟು ಆ ಥರ
ಹೆಣ್ಮಕ್ಳಿಗೆ ನೀವು ಸಾಲ ಕೊಡೋ ನೆಪದಲ್ಲಿ ನಿಮಗೆ ಸ್ವಲ್ಪ ದಿವಸ ಸ್ವಲ್ಪ ಒಂದಷ್ಟು ಹಣ ಕೊಟ್ಟು ನಿಮ್ಮನ್ನು ನಂಬಿಸ್ತಾರ. ಮತ್ತು ನೀವು ಬೇರೆಯವ್ರ ಮುಖಾಂತರ ತಗೊಂಡು ಅದು ಬ್ಯಾಂಕ್ ಏನೋ ಅವ್ರಿಗೇನೋ ಕಟ್ಸ್ತಿದೆ ತಗೊಂಡೋಗಿ, ಆಗ ನಿಮ್ಮನ್ನು ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ಲೋಕಲ್ ಜನ ಬಿಡೋದಿಲ್ಲ, ಅವನು ಮೋಸ ಮಾಡಿ ತಗೊಂಡು ಹೊರಟೋಗ್ತಾ ಇದ್ದಾನೆ. ಆ ಪ್ರಕಾರಕ್ಕೂ ಸಹ ಶಿಡ್ಲಘಟ್ಟ ನಗರದಲ್ಲಿ ನಡೀತಾ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.